ಅನಿಮೇಷನ್ ಬನಶಂಕರಿ. ಡಿಗ್ರಿ ಇನ್ ಫಿಲ್ಮ್ ಮೇಕಿಂಗ್ ಅಂಡ್ ಡಿಗ್ರಿ ಇನ್ ಫಿಲ್ಮ್ ಗೇಮಿಂಗ್ ಹಾಗೂ ಗ್ರಾಫಿಕ್ಸ್, ವಿಎಫ್ಎಕ್ಸ್ ಕಲಿಯಲು ಆಸಕ್ತಿಯುಳ್ಳವರಿಗೆ ನಿಮ್ಮಲ್ಲಿರುವ ಸಂದೇಹ ತೀರಿಸಿ ನಿಮ್ಮ ಗುರಿ ಮುಟ್ಟಲು ಸಹಕರಿಸಲಿದ್ದಾರೆ ಅರೀನಾ ಅನಿಮೇಷನ್ ನ ಡೈರೆಕ್ಟರ್ ಆದ ಪ್ರಜ್ವಲ್ ರವರು. ಅರೀನಾ ಅನಿಮೇಷನ್ ಬನಶಂಕರಿ. ಹಾಯ್, ಎಲ್ರಿಗೂ ನಮಸ್ಕಾರ. ವಿಶೇಷ ಸಂಚಿಕೆ ಅನಿಮೇಷನ್ ದುನಿಯಾಗೆ ಹಾರ್ಟ್ಲಿ ವೆಲ್ಕಮ್. ನಾನು ನಿಮ್ಮ ನಿತ್ಯ ಭಾರದ್ವಾಜ್. ಇಂಡಿಯಾದಲ್ಲಿ ಪ್ರತಿ ವರ್ಷಕ್ಕೆ ಅದೆಷ್ಟೋ ಜನ ಡಿಗ್ರಿ ತಗೊಂಡು ಆಚೆ ಬರ್ತಿರ್ತಾರೆ. ಅದರಲ್ಲಿ ಶೇಕಡ 60% ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಆಗಿರ್ತಾರೆ. ಈ 60% ಅಲ್ಲಿ ಅವ್ರಿಗೆ ಬೇಕಾಗಿರುವಂತ ಜಾಬ್ ತಗೊಂಡು ಆಚೆ ಬರೋದು ಅಂತ ಸಂಖ್ಯೆ ನೋಡಿದ್ರೆ ಬಹಳನೇ ಕಮ್ಮಿ ಇರುತ್ತೆ. ಸೊ ಹೀಗಿರ್ಬೇಕಾದ್ರೆ ಈ ಬೂಮಿಂಗ್ ಟೆಕ್ನಾಲಜೀಸ್ ಅಲ್ಲಿ ನಾವು ನಮ್ಮ ಕೆರಿಯರ್ ನ ಬಿಲ್ಡ್ ಮಾಡ್ಕೊಳ್ಳೋದು ಬಹಳನೇ ಇಂಪಾರ್ಟೆಂಟ್. ಸೊ ಬೂಮಿಂಗ್ ಟೆಕ್ನಾಲಜೀಸ್ ಅಂತ ಹೇಳಿದ ತಕ್ಷಣ ನನ್ನ ಮೈಂಡ್ಗೆ ಫಸ್ಟ್ ಬರೋದು ಅನಿಮೇಷನ್. ಎಸ್, ಇವಾಗ ನಾವು ನೋಡೋದಾದ್ರೆ ಈ ಫಿಲ್ಮ್ ಮೇಕಿಂಗು, ಈ ಗೇಮಿಂಗ್ ಅಲ್ಲಿ ಅದೆಷ್ಟು ಸ್ಕೋಪು ಡಿಮ್ಯಾಂಡ್ ಇದೆ ಅಂದ್ರೆ ಅದು ಮಾತಲ್ಲಿ ಹೇಳಕ್ಕಾಗಲ್ಲ. ಸೊ ನೀವೇನಾದ್ರೂ ಅನಿಮೇಷನ್ ಅಲ್ಲಿ, ಈ ಫಿಲ್ಮ್ ಮೇಕಿಂಗ್ ಅಲ್ಲಿ ಅಥವಾ ಈ ಗೇಮಿಂಗ್ ಅಲ್ಲಿ ನಿಮ್ಮ ಕೆರಿಯರ್ ನ ಸೆಟ್ ಮಾಡ್ಕೋಬೇಕು ಅನ್ನೋದಾದ್ರೆ ಇವತ್ತಿನ ಕಾರ್ಯಕ್ರಮ ನಿಮ್ಮೆಲ್ಲರಿಗೋಸ್ಕರ. ಸೊ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಅನಿಮೇಷನ್ ದುನಿಯಾಗೆ ಹಾರ್ಟ್ಲಿ ವೆಲ್ಕಮ್. ಸೊ ಓಕೆ ನಿತ್ಯ, ನೀನೇನೋ ಹೇಳ್ದೆ ಅನಿಮೇಷನ್ ಅಲ್ಲಿ ಕೆರಿಯರ್ ನ ಸೆಟ್ ಮಾಡ್ಕೊಳ್ಳೋದು ಬಹಳನೇ ಇಂಪಾರ್ಟೆಂಟ್ ಅಂತ. ನಮಗೂ ಅದ್ರ ಬಗ್ಗೆ ಬಹಳನೇ ಇಂಟ್ರೆಸ್ಟ್ ಇದೆ ಅಂತ ಸಾಕಷ್ಟು ಜನ ಹೇಳ್ತಿರ್ತೀರ. ಬಟ್ ಇದನ್ನ ಹೇಗೆ ಪ್ರೊಸೀಡ್ ಮಾಡ್ಬೇಕು ಅಂತ ಎಷ್ಟೋ ಜನಕ್ಕೆ ಗೊತ್ತಿರಲ್ಲ. ಫಾರ್ ಎಕ್ಸಾಂಪಲ್, ಓಕೆ, ನಾವು ಅನಿಮೇಷನ್ ಮಾಡ್ಬೇಕು ಅನ್ಕೊಂಡಿದೀವಿ, ಇದ್ರ ಬಗ್ಗೆ ಕೋರ್ಸ್ ತಗೊಳ್ಬೇಕು ಅನ್ಕೊಂಡಿದೀವಿ, ಬಟ್ ಎಲ್ಲಿ ತಗೊಬೇಕು, ಯಾವ ಕಡೆ ಹೋಗ್ಬೇಕು, ಯಾವ ಇನ್ಸ್ಟಿಟ್ಯೂಟ್ ಜಾಯ್ನ್ ಆಗ್ಬೇಕು, ಅದರ ಕೋರ್ಸಸ್ ಹೇಗಿರುತ್ತೆ, ಅದರ ಡ್ಯೂರೇಷನ್ ಹೇಗಿರುತ್ತೆ, ಪಾಪಾ ಈ ತರ ಸಾವಿರ ಪ್ರಶ್ನೆಗಳು ನಿಮ್ ತಲೆಯಲ್ಲಿ ಓಡ್ತಾನೆ ಇರುತ್ತೆ. ಸೊ ನಿಮ್ಮ ಎಲ್ಲಾ ಪ್ರಶ್ನೆಗಳಿಗೆ ಇವತ್ತು ಆನ್ಸರ್ ನ ಕೊಡೋದಕ್ಕೆ ಬ್ಯಾಂಗ್ಳೂರ್ನ ಟಾಪ್ ಬೆಸ್ಟ್ ಅನಿಮೇಷನ್ ಇನ್ಸ್ಟಿಟ್ಯೂಟ್ ಆದಂತ ಅರೀನಾ ಅನಿಮೇಷನ್ ಇನ್ಸ್ಟಿಟ್ಯೂಟ್ ನ ಮ್ಯಾನೇಜಿಂಗ್ ಡೈರೆಕ್ಟರ್ ಆದಂತ ಪ್ರಜ್ವಲ್ ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ. ಮೊದಲನೇದಾಗಿ ಅವನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ವೆಲ್ಕಮ್ ಸರ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಅನಿಮೇಷನ್ ಫೀಲ್ಡ್ ಅಲ್ಲಿ ಕೆರಿಯರ್ ನ ಸೆಟ್ ಮಾಡ್ಕೊಳ್ಳೋದು ಇವಾಗಿನ ಜನರೇಷನ್ಗೆ ಎಷ್ಟು ಇಂಪಾರ್ಟೆಂಟ್ ಅನ್ನೋದು ನಿಮ್ಮ ಅಭಿಪ್ರಾಯ? ಈಗ ಏನಾಗತ್ತೆ ಅಂದ್ರೆ, ಇಫ್ ಇಟ್ ಇಸ್ ಲೈಕ್ 10 years ಬ್ಯಾಕ್ ಅನಿಮೇಷನ್ ಅಂದಾಗ ನಿಮ್ಗೆ ಎಲ್ಲರಿಗೂ ಏನ್ ಅನ್ಸ್ತಾ ಇತ್ತು ಅಂದ್ರೆ ಹೊಸ ಫೀಲ್ಡ್, ಇದೇನಂದ್ರೆ ಇಂಡಿಯಾದಲ್ಲಿ ಮಾಡ್ತಾರಾ, ಇಟ್ಸ್ ಲೈಕ್ ಓನ್ಲಿ ಅಬ್ರಾಡ್ ಅಲ್ಲಿ ಮಾಡ್ತಾರಾ, ಆತರ ಮಾತ್ರ ಇಂಟೆನ್ಷನ್ಸ್ ಬರ್ತಾ ಇತ್ತು. ಈಗ ಏನಾಗಿದೆ ಅಂದ್ರೆ ಎಲ್ಲರೂ ಫಿಲಮ್ ನೋಡ್ತಾರೆ, ಯಾವ ಫಿಲಮ್ ಎಡಿಟಿಂಗ್ ಇಲ್ದೆ ಮಾಡೋದೇ ಇಲ್ಲ. ಸೊ KGF ಬಂದಾಗಿಂದ ಅಂತೂ ಎವ್ರಿ ಒನ್ ಹ್ಯಾಸ್ ದಟ್ ಟ್ರೆಂಡ್. ಈಗ ಏನಂದ್ರೆ ಅನಿಮೇಷನ್ ಮಾಡಬೇಕು, ಫಿಲಮ್ ಮೇಕಿಂಗ್ ಮಾಡಬೇಕು ಅಂತ. ಅನಿಮೇಷನ್ ಅಂತ ಬಂದಾಗ ನಮ್ಗೆ ಇನ್ನೊಂದು ಏನಂದ್ರೆ ಬರೀ ಫಿಲಮ್ ಮೇಕಿಂಗ್ ಅಂತ ಮಾತ್ರ ಹೇಳಲ್ಲ, ಗೇಮಿಂಗ್ ಕೂಡ ಇದೆ, ಮತ್ತೆ ಆರ್ಕಿಟೆಕ್ಚರಲ್ ಡಿಸೈನ್ಸ್ ಗಳು ಬರುತ್ತೆ. ಸೊ ಅದ್ರೊಳಗೆ ಸಬ್ ಕ್ಯಾಟಗರೀಸ್, ವಿಭಾಗಗಳು ಬರುತ್ತೆ, ತುಂಬಾ ವಿಭಾಗಗಳು ಬರುತ್ತೆ ಅದ್ರೊಳಗೆ. ಓಕೆ, 10 years ಬ್ಯಾಕ್ ಅನಿಮೇಷನ್ ಅಂದಾಗ ಒಂದು ಕಾರ್ಟೂನ್ ಅಂತ ಒಂದು ಸಿಂಪಲ್ ಆಗಿ ಹೇಳ್ಬಿಡ್ತಾರೆ. ಸೊ ಇವಾಗಿನ ಜನರೇಷನ್ಗೆ ಅಥವಾ ಈ ಕಾರ್ಯಕ್ರಮನ ಪೇರೆಂಟ್ಸ್ ಕೂಡ ನೋಡ್ತಿರ್ತಾರೆ. ಅವರ ಮಕ್ಳು ಏನಾದ್ರು ಇಲ್ಲ ನಾನು ಅನಿಮೇಷನ್ ಅಲ್ಲಿ ನನ್ನ ಕೆರಿಯರ್ ನ ಬಿಲ್ಡ್ ಮಾಡ್ಬೇಕು ಅನ್ನೋದಾದ್ರೆ ಅವ್ರಿಗೆಲ್ಲ ಈ ಅನಿಮೇಷನ್ ಅನ್ನೋದ್ರ ಬಗ್ಗೆ ಇನ್ ಡೆಪ್ತ್ ಆಗಿ ಹೇಳ್ಬೇಕು ಅಂತಂದ್ರೆ ಹೇಗೆ ಹೇಳಕ್ ಇಷ್ಟಪಡ್ತೀರಾ? ಈಗ ಯಾವ ತರ ಪಾಯಿಂಟ್ ಆಫ್ ವ್ಯೂ ನಾವು ತಗೋಬಹುದು ಅಂದ್ರೆ, ಅನಿಮೇಷನ್ ಅಂದ ತಕ್ಷಣ ಇಟ್ ಈಸ್ ಏನಂದ್ರೆ ಪ್ರೈವೇಟ್ ಕಂಪ್ನಿಲ್ ಮಾತ್ರ ಕೆಲಸ ಸಿಗತ್ತೆ ಆತರ ಅಂತಲ್ಲ. ಅನಿಮೇಷನ್ ಈಗ ಪಬ್ಲಿಕ್ ಸೆಕ್ಟರ್ ಜಾಬ್ಸ್ ಗಳು ಓಪನ್ ಆಗಿದೆ. ಈಗ ಸೆಂಟ್ರಲ್ ಗವರ್ಮೆಂಟ್ ಜಾಬ್ ಆಗ್ಲಿ ಅಥವಾ ಸ್ಟೇಟ್ ಗವರ್ಮೆಂಟ್ ಜಾಬ್ ಆಗ್ಲಿ, ಈ ತರ ಪ್ರತಿಯೊಂದಕ್ಕೂ ನಮ್ಗೆ ಅಂತಾನೆ ಸಪರೇಟ್ ಕ್ಯಾಟಗರಿ ಇದೆ. ಈಗ ರೀಸೆಂಟ್ ಆಗಿ ಪಾರ್ಲಿಮೆಂಟ್ ಅಲ್ಲಿ ಮಾತಾಡ್ಬೇಕಾದ್ರೆ ನಮ್ಮ PM ಅವರು ನರೇಂದ್ರ ಮೋದಿ ಅವರು ಮಾತಾಡಿದಾಗು ಫಸ್ಟ್ ಟೈಮು ಏನಂತ ಹೇಳಿದ್ರು ಅಂದ್ರೆ, ಪ್ಯಾಂಡಮಿಕ್ ಆಗಿ 2 ವರ್ಷ ಆದಾದ್ಮೇಲೆ ಫಸ್ಟ್ ಜಾಬ್ ಆಪರ್ಚುನಿಟೀಸ್ ಗಳು ತುಂಬಾ ಓಪನಿಂಗ್ ಆಗ್ತಾ ಇರೋದು ಅಂದ್ರೆ ನಮ್ದು ಡಿಸೈನಿಂಗ್ ವಿಭಾಗದಲ್ಲೇ. ಸೊ ಅದನ್ನ ಪ್ರೈಮರಿ ಕಾನ್ಸೆಪ್ಟ್ ಆಗಿ ಅವರು ಇನ್ಕ್ಲೂಡಿಂಗ್ ಗವರ್ಮೆಂಟ್ ಆಫ್ ಇಂಡಿಯಾ ಇದನ್ನ ಪ್ರಮೋಟ್ ಮಾಡಬೇಕು ಮತ್ತೆ ಬೂಸ್ಟ್ ಮಾಡಬೇಕು ಅಂತ ಹೇಳ್ತಾರೆ. ಸೊ ಜಾಬ್ ಆಪರ್ಚುನಿಟೀಸ್ ಗಳು ಟ್ರಿಮೆಂಡಸ್ ಆಗಿ ಓಪನ್ ಆಗ್ತದೆ. ಈಗಿನ ಕಾಲದಲ್ಲಿ ಏನಾಗತ್ತೆ ಅಂದ್ರೆ, ಈಗ ಇಂಜಿನಿಯರಿಂಗು ಮೆಡಿಕಲ್ ಸೈನ್ಸ್ ತರಾನೇ ರೆಕಗ್ನೈಸೇಷನ್ ಬರ್ತಾ ಇದೆಯಾ, ಪ್ರಾಬ್ಲಿ ಇನ್ನೊಂದು 5 years ಡೌನ್ ದಿ ಲೈನ್ ಇಟ್ ವಿಲ್ ಹ್ಯಾಪನ್. ಈಗ ನಾವು ಮೊದ್ಲು ಫಿಲಂ ಇಂಡಸ್ಟ್ರಿ ಏನೇ ಒಂದು ರೆಕಾರ್ಡಿಂಗ್ ಹೋಗ್ಬೇಕು ಅಂದ್ರೂ ಮಡ್ರಾಸ್, ಈಗ ಆತರ ಅಲ್ಲ. ಬ್ಯಾಂಗ್ಳೂರ್ ಸಹ ಈಗ 15 years ಬ್ಯಾಕ್ ತಗೊಂಡಾಗ ಬ್ಯಾಂಗ್ಳೂರ್ನ ಗಾರ್ಡನ್ ಸಿಟಿ ಅಂತ ಕರಿತಾ ಇದ್ವಿ, ಬಟ್ ನಾವೀಗ ಏನಂತ ಕರಿತೀವಿ, ಸಿಲಿಕಾನ್ ಸಿಟಿ. ಯಾಕಂದ್ರೆ IT ಸೆಕ್ಟರ್ಸ್ ಗಳು ಜಾಸ್ತಿ ಆಗಿದೆ. ಸೊ ಜನ ಬೇರೆ ಕಡೆಯಿಂದ ಬಂದ್ಬಿಟ್ಟು ಬೆಂಗಳೂರಲ್ಲಿ ದೇ ಆರ್ ಬಿಲ್ಡಿಂಗ್ ದರ್ ಕೆರಿಯರ್, ಅವ್ರ ಜೀವನ ರೂಪಿಸ್ಕೊಂತಾರೆ. ಬೆಂಗಳೂರವರು ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿದ್ರೆ ನಾವು ಇಲ್ಲಿರೋರೆ ನಾವೇ ಏನಾರು ಸಾಧನೆಗಳು ಮಾಡ್ಬೋದು. ಎಕ್ಸಾಕ್ಟ್ಲಿ. ಸೊ ಈ ಅನಿಮೇಷನ್ ಡಿಗ್ರಿ ನಾವ್ ಯಾಕೆ ತಗೊಬೇಕು, ಅದರಿಂದ ಬರುವಂತ ಬೆನಿಫಿಟ್ಸ್ ಏನ್ ನಮಗೆ ಅಂತ? ಮೇಜರ್ ಬೆನಿಫಿಟ್ ಏನಂದ್ರೆ, ನಾವೀಗೇನ್ ಅನಿಮೇಷನ್ ಡಿಗ್ರಿ ಕೊಡ್ತಾ ಇದೀವಿ ಅದು ಬಂದು NSDC ಸರ್ಟಿಫಿಕೇಶನ್ ಅಂತ. NSDC ಅಂದ್ರೆ ನ್ಯಾಷನಲ್ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅಂತ. ಸೊ ಇದು ಬಂದು ಸೆಂಟ್ರಲ್ ಗವರ್ಮೆಂಟ್ ಇಂದ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ಗೆ ಅಂತ ಮಾಡ್ತಾ ಇರೋ ಕೋರ್ಸ್ ಇದು. ಸೊ ಇದು ಬರೀ ಒಂದು UGC ಸರ್ಟಿಫೈಡ್ ಡಿಗ್ರಿ ಮಾತ್ರ ಸಿಗತ್ತೆ, ರೆಗ್ಯುಲರ್ ಕಾಲೇಜ್ ಹೋಗ್ಬೇಕಾದ್ರೆ ಸಿಗೋ ತರ ಡಿಗ್ರಿ ಅಂತಲ್ಲ. ಇದ್ರ ಜೊತೆ ನಿಮ್ಗೆ ಸ್ಕಿಲ್ ಡೆವಲಪ್ಮೆಂಟ್ ಅಂತಾನು ನಿಮ್ಗೆ ಆಪರ್ಚುನಿಟಿಗಳು ಸಿಗುತ್ತೆ. ವಿತ್ ದಿಸ್ NSDC ಸರ್ಟಿಫಿಕೇಟ್ ಗವರ್ಮೆಂಟ್ ಜಾಬ್ ಅಪ್ಲೈ ಮಾಡೋದಕ್ಕೆ ತುಂಬಾ ಈಸಿ.
ಒಂದ್ ಸ್ಟೆಪ್ ಈಸಿಯರ್ ಮಾಡ್ತಾ ಇದೀವಿ. ಅಂಡ್ ಇನ್ನೊಂದ್ ಏನಂದ್ರೆ ಮೇಜರ್ ಆಗಿ ಪ್ರತಿಯೊಬ್ಬರಿಗೂ ಆಸೆ ಏನಿರುತ್ತೆ, ಆಚೆ ಕಡೆ ಅಬ್ರಾಡ್ ಹೋಗ್ಬಿಟ್ಟು ಓದ್ಬೇಕು, ಅಬ್ರಾಡ್ ಹೋಗ್ಬಿಟ್ಟು ಕೆಲಸ ಮಾಡ್ಬೇಕು ಅಂತ ಇರುತ್ತೆ. ಸೊ ಪ್ರತಿಯೊಂದು ಕಂಟ್ರಿಗೂ ಎಂಟ್ರಿ ಲೆವೆಲ್ಗೆ ನೀವು ಎಜುಕೇಶನ್ ವೀಸಾ ತಗೋಬೇಕು ಅಥವಾ PR ಗೆ ಅಪ್ಲೈ ಮಾಡ್ತೀನಿ, ಪರ್ಮನೆಂಟ್ ರೆಸಿಡೆನ್ಸಿಗೆ ಅಪ್ಲೈ ಮಾಡ್ತೀನಿ ಅಂದ್ರು ಕ್ರೆಡಿಟ್ಸ್ ಕೇಳ್ತಾರೆ. ಸೊ ನಾವ್ ಎಕ್ಸಾಂಪಲ್ ಈಗ ಕೆನಡಾ ಅಂತ ತಗೊಂತೀವಿ. ಕೆನಡಾದಲ್ಲಾದ್ರೆ ನಿಮ್ಗೀಗ ಎಂಟ್ರಿ ಲೆವೆಲ್ ಎಕ್ಸಾಮ್ಸ್ ಗಳು ಬರುತ್ತೆ, ಅದ್ರೊಳಗೆ ಮಿನಿಮಮ್ 10 ಕ್ರೆಡಿಟ್ಸ್ ಆದ್ರೆ ಎಷ್ಟು ತಗೋಬೇಕು ಅಂತ, IELTS ಅಂತ ಎಕ್ಸಾಮ್. ಸೊ ಈ IELTS ಎಕ್ಸಾಮ್ ಅಲ್ಲಿ 10 ಗೆ ಮಿನಿಮಮ್ 8.2 ಬೇಕು ಅಂತಾರೆ. ನಮ್ಮ ಡಿಗ್ರಿ ನಾವ್ ಏನ್ ಮಾಡಿದೀವಿ ಕಸ್ಟಮೈಸೇಷನ್ ಅಂದ್ರೆ, ಒನ್ಸ್ ಅವ್ರ ಡಿಗ್ರಿ ಕಂಪ್ಲೀಟ್ ಮಾಡಿದ್ರೆ 130 ಕ್ರೆಡಿಟ್ ಪಾಯಿಂಟ್ಸ್ ಬರುತ್ತೆ. ಇದಿಲ್ಲ ಅಂದ್ರೂ ಯು ಸ್ಟಿಲ್ ಹ್ಯಾವ್ ಅನ್ ಆಪ್ಷನ್ ಟು ಗೋ ಟು ಅಬ್ರಾಡ್ ಅಂಡ್ ಲರ್ನ್. ಅನಿಮೇಷನ್ ಫೀಲ್ಡ್ ಅಲ್ಲಿ ನಾವು ಜಾಯಿನ್ ಆಗ್ಬೇಕು ಅಂತಂದ್ರೆ ಎಷ್ಟು ವರ್ಷದ ಕೋರ್ಸ್ ಇರ್ಬೋದು ಇದು ಅಂತ? ಸ್ಟ್ಯಾಂಡರ್ಡ್ ಆಗಿ UGC ಇಂದ ಅಪ್ರೂವ್ ಮಾಡಿರೋದು ಏನಂದ್ರೆ, ಒಂದು ಯೂನಿವರ್ಸಿಟಿ ಕೋರ್ಸ್ ನೀವು ಮಾಡ್ತೀರಾ ಅಂದ್ರೆ 3 years, ಅದು ಸ್ಟ್ಯಾಂಡರ್ಡ್. ಆದ್ರೆ ಒನ್ಸ್ ನಿಮ್ಗೆ ಏನಾಗುತ್ತೆ, ಅರೇನಾದಲ್ಲಿ ನಿಮ್ಗೆ ಬರೀ UGC ಅಪ್ರೂವ್ಡ್ ಕೋರ್ಸ್ ಮಾತ್ರ ಇದು ಸೆಲ್ ಮಾಡ್ತೀವಿ ಅಂತಲ್ಲ, ನಮ್ಮ ಹತ್ರ ಜಾಬ್ ಓರಿಯೆಂಟೆಡ್ ಕೋರ್ಸಸ್ ಇದೆ, ಕೆರಿಯರ್ ಓರಿಯೆಂಟೆಡ್ ಕೋರ್ಸಸ್ ಕೂಡ ಇದೆ. ನಮ್ಮ ಹತ್ರ ಸ್ಟಾರ್ಟಿಂಗ್ ಏನಾಗುತ್ತೆ ಅಂದ್ರೆ 1 ತಿಂಗಳಿಂದ 3 ವರ್ಷದ ತನಕ ಕೋರ್ಸ್ಗಳಿದೆ. ಇದ್ರೊಳಗೆ ಜಾಬ್ ಓರಿಯೆಂಟೆಡ್ ಕೋರ್ಸಸ್ ಅಂದ್ರೆ 2 ತಿಂಗಳು, 3 ತಿಂಗಳು, 6 ತಿಂಗಳು ಮಾಡಿ ಸ್ಟಿಲ್ ಅವ್ರ ಆನಿಮೇಷನ್ ಕೆರಿಯರ್ಗೆ ಚೇಂಜ್ ಮಾಡ್ಕೋಬೇಕು ಅಂದ್ರೆ ಆಪ್ಷನ್ಸ್ ಗಳಿರುತ್ತೆ. ಕೆರಿಯರ್ ಓರಿಯೆಂಟೆಡ್ ಕೋರ್ಸ್ ಅಂದ್ರೆ ಇಟ್ಸ್ ಅ ಲಾಂಗ್ ಡ್ಯೂರೇಷನ್ ಕೋರ್ಸ್. ಈಗ ನಾವೇನ್ ಹೇಳ್ತೀವಿ 1 ವರ್ಷ 2 ವರ್ಷ, ಯಾಕಂದ್ರೆ ನೀವು ಇದನ್ನ ಕೆರಿಯರ್ ಆಗೇ ಸ್ವಿಚ್ ಮಾಡ್ಬೇಕು ಅಂದ್ರೆ ನಿಮ್ಗೆ ಬೇಸ್ಮೆಂಟ್ ಸ್ಟ್ರಾಂಗ್ ಇರಬೇಕು, ರೂಟ್ಸ್ ಗಳು ಸ್ಟ್ರಾಂಗ್ ಇರಬೇಕು. ಈಗ ಮನೆ ಪಾಯ ಎಷ್ಟು ಗಟ್ಟಿಯಾಗಿರುತ್ತೋ ಅಷ್ಟು ಫ್ಲೋರ್ಸ್ ಕಟ್ಟಿದ್ರು ಮನೆ ಕುಸಿಯಲ್ಲ ಅಂತಾರಲ್ವಾ, ಪಾಯ ಸ್ಟ್ರಾಂಗ್ ಇಲ್ಲ ಅಂದ್ರೆ 1 ಫ್ಲೋರ್ ಕಟ್ಟಿದ್ರು ಕುಸಿದ್ ಬಿಡುತ್ತೆ. ಅದೇ ತರಾನೇ ಸೊ ನಿಮ್ ಕೆರಿಯರ್ ಓರಿಯೆಂಟೆಡ್ ಕೋರ್ಸ್ ಅಂದ್ರೆ 1 year 2 years ಮಾಡಿದ್ರೆ ಅದ್ರೊಳಗೆ ಇನ್ ಡೀಟೇಲ್ ಆಗಿ ಹೆಂಗೆ ನಾವು ಒಂದೊಂದೇ ವಿಭಾಗಗಳು ಯಾವ್ದು, ಅದ್ರೊಳಗೆ ನನಗೆ ಯಾವ್ದ್ರೊಳಗೆ ಕೆರಿಯರ್ ಎಸ್ಟಾಬ್ಲಿಷ್ ಮಾಡ್ಕೋಬೇಕು ಅನ್ನೋ ಆಪ್ಷನ್ಸ್ ಗಳು ಸಿಗತ್ತೆ. ಆದ್ರೆ ಅದೇ ತರಾನೇ ನೀವೀಗ ಜಾಬ್ ಓರಿಯೆಂಟೆಡ್ ಕೋರ್ಸಸ್ ಅಂದ್ರೆ ಇವೆಲ್ಲ ಶಾರ್ಟ್ ಟರ್ಮ್ ಕೋರ್ಸಸ್. ಈ ಜಾಬ್ ಓರಿಯೆಂಟೆಡ್ ಕೋರ್ಸಸ್ ಅಂದ್ರೆ 2 ತಿಂಗಳು 3 ತಿಂಗಳು ಇನ್ಸ್ಟೆಂಟ್ ಆಗಿ ಈಗ ನಾನು ಇರೋ ಲೈನ್ ಇಂದ ಇಮಿಡಿಯೇಟ್ ಆಗಿ ನಾನು ಆಚೆ ಬರಬೇಕು. ಸೊ ಆನಿಮೇಷನ್ ಅಲ್ಲಿ ಏಜ್ ಡಿವಿಷನ್ಸ್ ಇರಲ್ಲ. ಯೂಶಲಿ ಕೆರಿಯರ್ ಓರಿಯೆಂಟೆಡ್ ಅಂದ್ರೆ ಈಗ 10th ಆಗಿರೋರು ಅಥವಾ 10+2 ಆಗಿರೋರು ಯೂಶಲಿ ಕೆರಿಯರ್ ಓರಿಯೆಂಟೆಡ್ ಗೆ ಡ್ರೈವ್ ಆಗ್ತಾರೆ. ಆದ್ರೆ ಒನ್ಸ್ ಇಟ್ ಕಮ್ಸ್ ಟು ಜಾಬ್ ಓರಿಯೆಂಟೆಡ್ ಅಂದ್ರೆ ಈಗ ಆಲ್ರೆಡಿ ವರ್ಕಿಂಗ್ ಪ್ರೊಫೆಷನಲ್ಸ್ ಗಳು ಇರ್ತಾರೆ, ಆಲ್ರೆಡಿ ಬೇರೆ ವಿಭಾಗದಲ್ಲಿ ವರ್ಕ್ ಮಾಡ್ತಾರೋರು. ಅವ್ರ ಆನಿಮೇಷನ್ ಅಲ್ಲಿ ಈಗ ನಾವು ವರ್ಕ್ ಮಾಡೋದು ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿ, ಸೊ ನಮ್ಗೆ ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿಗೆ ಬರಬೇಕು ಅಂತ ಆಸೆ ಇರುತ್ತಲ್ಲ, ಅಂತವ್ರಿಗೂ ಕೂಡ 2-3 months ಶಾರ್ಟ್ ಟರ್ಮ್ ಕೋರ್ಸಸ್ ಗಳಿರುತ್ತೆ. ಅದು ನಾನು ಹೇಳ್ತಾ ಇರೋದು ಜಾಬ್ ಓರಿಯೆಂಟೆಡ್ ಕೋರ್ಸಸ್ ಅಂತ. ಈಗ ಅರೇನಾ ಅಂದ್ರೆ ನಾವ್ ಏನ್ ಹೇಳ್ತೀವಿ ಅಂದ್ರೆ, ಇಟ್ ಇಸ್ ನಾಟ್ ಅನ್ ಆರ್ಗನೈಸೇಷನ್ ಇವತ್ತು ನೆನ್ನೆ ಅಂತಲ್ಲ. ನಾವು 28 ವರ್ಷ ಆಯ್ತು ಈಗ ಕರೆಂಟ್ಲಿ ಮಾರ್ಕೆಟ್ ಬಂದು. ಸೊ 28 ವರ್ಷದಲ್ಲಿ ನಮ್ದು ಟೋಟಲ್ ಓವರ್ ಆಲ್ ಇಂಡಿಯಾದಲ್ಲಿ 350 ಸೆಂಟರ್ ಮೇಲಿದೆ. ಅಂಡ್ ನಾವು ಅದನ್ನ ಲೆಕ್ಕ ತಗೊಂಡ್ರೆ 72 ಡಿಫ್ರೆಂಟ್ ಕಂಟ್ರೀಸ್ ಅಲ್ಲೂ ನಮ್ ಸೆಂಟರ್ಗಳಿದೆ. ರೀಸೆಂಟ್ಲಿ ಫಿಲಿಪೀನ್ಸ್ ಅಲ್ಲಿ ಓಪನ್ ಮಾಡಿದ್ವಿ ನಮ್ ಸೆಂಟರ್ನ, ನಮ್ದು ನ್ಯೂಜಿಲ್ಯಾಂಡ್ ಅಲ್ಲಿ ಸೆಂಟರ್ ಇದೆ. ಸೊ ನಾವೇನ್ ಹೇಳ್ತೀವಿ, ಈಗ IT ಪ್ರೊಫೆಷನಲ್ಸ್ ನನ್ನ ಜಾಗದಿಂದ ಇನ್ನೊಂದಿಕ್ಕೆ ಹೋಗ್ಬೇಕು. ಈಗ 5 ವರ್ಷದ ಹಿಂದೆ ಹೋದ್ರೆ ಏನಾಗ್ತಾಯಿತ್ತು, ಒಂದು ಸಾಫ್ಟ್ವೇರ್ ಮಾಡಿದ್ರೆ ಆಗೋಯ್ತು. ಆ ಸಾಫ್ಟ್ವೇರ್ ಅಲ್ಲಿ ಹೇಗ್ ಕಾಣಿಸುತ್ತೆ, ಏನ್ ಮಾಡುತ್ತೆ, ಅದು ಯಾರಿಗೂ ಇರಲ್ಲ. ಈಗ ಹೆಂಗಂದ್ರೆ UI UX ಅಂತ ಹೊಸ ಕ್ಯಾಟಗರಿ ಓಪನ್ ಆಗಿದೆ. ಪ್ರತಿಯೊಬ್ಬ ಕಂಪ್ನಿಲೂ ವೆಬ್ಸೈಟ್ ಇದ್ದೇ ಇರುತ್ತೆ, ಪ್ರತಿಯೊಬ್ಬರ ಹತ್ರನೂ ವಿಸಿಟಿಂಗ್ ಕಾರ್ಡ್ ಇದ್ದೇ ಇರುತ್ತೆ, ಪ್ರತಿಯೊಬ್ಬರ ಹತ್ರನೂ ಮೊಬೈಲ್ ಆ್ಯಪ್ ಇರುತ್ತೆ. ಡಿಸೈನರ್ ಮಾಡ್ಬೇಕಲ್ಲ ಯಾರೊಬ್ರು. ಸೊ ಈಗ ಏನಾಗ್ತಾಯಿತ್ತು, ಪ್ರತಿಯೊಬ್ರು ಇಂಜಿನಿಯರ್ಸ್ಗಳು ಈಗ ಕಂಪ್ನೀಸ್ ಲೈಕ್ ಇನ್ಫೋಸಿಸ್, TCS, ವಿಪ್ರೋ, ಪ್ರತಿಯೊಬ್ರು ಏನಂದ್ರೆ ಇದು ಇಂಜಿನಿಯರಿಂಗ್ ಮಾಡಿದ್ರೆ ಈ ಕಂಪ್ನಿಗೆ ಸೇರ್ಬೋದು. ಆ ಥರ ಅಲ್ಲ. ಈಗ ಅವ್ರ ವೆಬ್ಸೈಟ್ಗೆ ಹೋಗಿ ನೋಡಿ, ಗ್ರಾಫಿಕ್ ಡಿಸೈನಿಂಗ್ ಫಸ್ಟ್ ಓಪನಿಂಗ್ ಕ್ಯಾಟಗರಿ ಇರೋದು. ಯಾಕೆಂದ್ರೆ ಈಗ ಬರೀ ಸಾಫ್ಟ್ವೇರ್ ಹೇಗೆ ವರ್ಕ್ ಆಗತ್ತಲ್ಲ, ಲುಕ್ ಅಂಡ್ ಫೀಲ್ ಮ್ಯಾಟರ್ಸ್ ಅ ಲಾಟ್ ಆಲ್ಸೋ. ಈಗ ನೀವೇ ಒಂದು ಆ್ಯಪ್ ನೋಡಬೇಕು ಅನ್ಬೇಕಾದ್ರೆ ಯೂಸರ್ ಇಂಟರ್ಫೇಸ್ ತುಂಬಾ ಕಾಂಪ್ಲೆಕ್ಸ್ ಇದೆ, ಯೂಸ್ ಮಾಡಲ್ಲ. ಈಗ ಶಾಪಿಂಗ್ ಮಾಡ್ತೀರಾ, ಅಮೆಝಾನಲ್ಲಿ ಮಾಡ್ತೀರಾ, ಫ್ಲಿಪ್ಕಾರ್ಟಲ್ಲಿ ಮಾಡ್ತೀರಾ, ಇದ್ರೊಳಗೆ ಏನಕ್ಕೆ ಮಾಡ್ತೀರಾ, ಒನ್ ಟಚ್ ಮಾಡಿದ ತಕ್ಷಣ ನನ್ಗೆ ಏನ್ ಬೇಕು ಆ ಕ್ಯಾಟಗರೀಸ್ ಬರುತ್ತೆ. ಸೊ ಈಸಿ ಮಾಡ್ಕೊಟ್ಟಿರ್ತೀವಿ. IT ಅವ್ರಿಗೆ ಬಿಹೈಂಡ್ ದಿ ಇದು ಏನ್ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟ್ ಇರುತ್ತೆ, ಕೋಡ್ ಬರೀತಾರೆ. ಅದೇ ತರ ಈಗ ಫ್ರಂಟ್ ಅಲ್ಲಿ ಡಿಸೈನಿಂಗು ಇಂಪಾರ್ಟೆಂಟ್, ಲುಕ್ ಅಂಡ್ ಫೀಲ್ ಮ್ಯಾಟರ್ಸ್ ಅ ಲಾಟ್. ಸೊ ನಾವು ಇವಾಗ ಅನಿಮೇಷನ್ ಫೀಲ್ಡ್ ಅಂತ ತಗೊಂಡಾಗ ಸ್ಯಾಲ್ರಿ ಅಂತ ಬಂದಾಗ ಈಸ್ ಇಟ್ ಸಮ್ವೇರ್ ಲೈಕ್ ಅಟ್ಲೀಸ್ಟ್ ಕನ್ವಿನ್ಸಿಂಗ್ ನಮ್ಮ ಪೇರೆಂಟ್ಸ್ಗೆ ಕನ್ವಿನ್ಸ್ ಮಾಡೋವಂಥ ರೇಂಜಿಗೆ ಬರುತ್ತಾ? ಸಾಕಷ್ಟು ಪ್ರಶ್ನೆಗಳು ಮೂಡೇ ಇರುತ್ತೆ. ಯಾಕೆಂದರೆ ಪೇರೆಂಟ್ಸ್ ಹೇಳ್ತಾರೆ ಏನೋ ಇದರಲ್ಲಿ ಗ್ರೋತ್ ಇಲ್ಲ, ನೀನು ಏನಕ್ಕೆ ಹೋಗ್ತೀಯಾ ಅಂತ. ಅಂಥವ್ರಿಗೆ ಈ ಸ್ಯಾಲ್ರಿ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಈಗ ಏನಾಗತ್ತೆ ಅಂದ್ರೆ, ಒಬ್ರು ಇಂಜಿನಿಯರಿಂಗ್ ಮಾಡಬೇಕು ಕಾಮನ್ ಅಂದ್ರೆ, ಈಗ ನಾನು ಯಾವುದು ಡೊನೇಷನ್ ಕಟ್ಟಲ್ಲ, ಏನು ಮಾಡಲ್ಲ ಅಂದ್ರು ಆನ್ ಅನ್ ಆವ್ರೇಜ್ ನೀವು ಇಂಜಿನಿಯರಿಂಗ್ ಮುಗಿಸೋ ಅಷ್ಟರಲ್ಲಿ 5 ಲಕ್ಷದಿಂದ 6 ಲಕ್ಷ ಖರ್ಚು ಮಾಡ್ತೀರಾ ಒಂದು ರೆಪ್ಯೂಟೆಡ್ ಆರ್ಗನೈಸೇಷನ್ ಅಲ್ಲಿ ಮಾಡ್ತೀನಿ ಅಂದ್ರೆ. ಈಗ ನಮ್ಮಲ್ಲಿ ಏನಾಗುತ್ತೆ, ನಾವು ಅಷ್ಟು ಇನ್ವೆಸ್ಟ್ಮೆಂಟ್ ಮಾಡಲ್ಲ. ಅದಾದ್ಮೇಲೆ ಅಷ್ಟೆಲ್ಲ ಇನ್ವೆಸ್ಟ್ಮೆಂಟ್ ಮಾಡಿದ್ಮೇಲೆ ನಿಮ್ ಸ್ಟಾರ್ಟಿಂಗ್ ಪ್ಯಾಕೇಜ್ ಏನ್ ಬರುತ್ತೆ, 20,000 ರಿಂದ 25,000. ಯಾರು ನೀವು ಇಂಜಿನಿಯರಿಂಗ್ ಮಾಡಿದ್ರೆ ಎಕ್ಸ್ಟ್ರಾರ್ಡಿನರಿ ಆಗಿ ಮಾಡಿದೀರ ಅಂದ್ಬಿಟ್ಟು ಸ್ಟಾರ್ಟಿಂಗ್ 70,000 80,000 ಬರ್ಬೋದು, ಇಲ್ಲ ಅಂತ ನಾ ಹೇಳಲ್ಲ. ಅದು ಏನಂದ್ರೆ ರೇಷಿಯೋ ತಗೊಂಡ್ರೆ 100ರಲ್ಲಿ ಒಬ್ರು ಆ ತರ ಅಂತ ಬರುತ್ತೆ. ಬಟ್ ಕಾಮನ್ ಆಗಿ ನೋಡಿದ್ರೆ ಯಾವುದೇ ಒಂದು ಫೀಲ್ಡ್ಗೆ ಸ್ಟಾರ್ಟಿಂಗು ಫ್ರೆಶರ್ ಅಂತಾನೆ ಕನ್ಸಿಡರ್ ಮಾಡೋದ್ರಿಂದ 20 ರಿಂದ 25 ಅಂತ. ಆನಿಮೇಷನ್ ಮಾಡಿದ್ರು ಅಷ್ಟೇ. ಯಾಕೆಂದ್ರೆ ನಾವು IT ಸೆಕ್ಟರ್ಸ್ಗೆ ವರ್ಕ್ ಮಾಡೋದು, ನಾವು ವರ್ಕ್ ಮಾಡೋ ಕಂಪ್ನೀಸ್ಗಳು ಇನ್ಫೋಸಿಸ್. ಈಗ ರೀಸೆಂಟ್ಲಿ ನಾವು ನಮ್ಮ ಸಂಸ್ಥೆಯಿಂದ 18 ಜನಕ್ಕೆ ಅಮೆಝಾನ್ ಸ್ಟುಡಿಯೋದಲ್ಲಿ ಕೆಲಸ ಕೊಡಿಸಿದೀವಿ.
ಸೊ ಈಗ ಅಮೆಝಾನ್ ಸ್ಟುಡಿಯೋ ಈಗ ಎಲ್ಲರಿಗೂ ಗೊತ್ತು, ಅಮೆಝಾನ್ ಪ್ರೈಮ್ ನೋಡ್ತಾರೆ. ಸೊ ಅಮೆಝಾನ್ ಪ್ರೈಮ್ ಅಲ್ಲಿ ಎಡಿಟ್ ಆಗಿ ಬರೋ ಕಾಂಟೆಂಟ್ಸ್ ಗಳನ್ನ ನಮ್ ಹುಡುಗರು ಮಾಡ್ತಾರೆ ಅಂತ. ಈಗ ಯೂನಿಫೈ ಮೀಡಿಯಾ ಅಂತ ಕಂಪ್ನಿ ಇದೆ, ಅವರು 80% ಎಲ್ಲಾ ಕನ್ನಡ ಮೂವೀಸ್ಗಳಿಗೂ ವಿಜುವಲ್ ಎಫೆಕ್ಟ್ಸ್ ಅವರೇ ಮಾಡೋದು. 32 ಜನ ನಮ್ಮ ಸಂಸ್ಥೆಯಲ್ಲಿ ಟ್ರೈನ್ ಆಗಿರೋ ಹುಡುಗರು KGF 2 ಗೆ ವರ್ಕ್ ಮಾಡಿದ್ದಾರೆ. RRR ಗೆ, KGF 2 ಗೆ, KGF 1 ಗೆ, ಪ್ರತಿಯೊಂದಕ್ಕೂ 32 ಜನ ನಮ್ಮ ಹುಡುಗರು ಟ್ರೈನ್ ಮಾಡಿರೋರು ಕೆಲಸ ಮಾಡಿದ್ದಾರೆ ಅದ್ರೊಳಗೆ. ಸೊ ಇನ್ನು ನಾವು ಡಿಗ್ರಿ ಅಂತ ಬರೋದಾದ್ರೆ ಒಂದು ಫಾರ್ಮ್ಯಾಟ್ ನಾವು ಮೇಂಟೈನ್ ಮಾಡ್ತಾ ಇರ್ತೀವಿ, ಒಂದು 10th, ಆಮೇಲಿಂದ ಒಂದು PU, ಆಮೇಲಿಂದ ನಾವು ಇಂಜಿನಿಯರಿಂಗ್ ಮಾಡಿ ಆಮೇಲಿಂದ ಪ್ಲೇಸ್ಮೆಂಟ್ಸ್ ಹೋಗೋ ಥರ. ಸೊ ಇಲ್ಲಿ ನಾವು ಅರೆನಾನಲ್ಲಿ ನಾವೇನಾದ್ರೂ ಕೋರ್ಸ್ ಮಾಡಬೇಕು ಅಂತಂದ್ರೆ ಪರ್ಟಿಕ್ಯುಲರ್ ಕ್ವಾಲಿಫಿಕೇಶನ್ಸ್ ಅಂತ ಏನಾದರೂ ಇದ್ದೇ ಇರುತ್ತೆ. ಸೊ ಡಿಗ್ರಿ ಮುಗಿಸಿನೇ ನಾವು ಅರೆನಾನಲ್ಲಿ ಜಾಯ್ನ್ ಆಗಬೇಕಾ ಅಥವಾ ಆ ಥರ ಪ್ರೊಸೀಜರ್ಸ್ ಏನಿದೆ ನಿಮ್ಮ ಕಡೆ ಅಂತ? ಈಗ ಏನಾಗುತ್ತೆ ಅಂದ್ರೆ ಒಂದು ಸ್ಟ್ಯಾಂಡರ್ಡ್ ಡಿಗ್ರಿ ಅಂತ ತಗೊಂಡ್ರೆ ಪ್ರಪಂಚದಲ್ಲಿ ಎಲ್ಲಾ ಕಡೆ ಈಗ ಸದ್ಯದಲ್ಲಂತೂ ಇಂಡಿಯನ್ UGC ಸರ್ಟಿಫೈಡ್ ಪ್ರಕಾರ 10+2 ಅಥವಾ 10+3 ಆಗಿರ್ಬೇಕು. ಕೆಲವರು ಏನ್ ಮಾಡ್ತಾರೆ ಅಂದ್ರೆ ಈಗ ವಿತ್ ಏಜ್ ಬೇಸಿಸ್ ಅಲ್ಲಿ ಡಿಗ್ರಿ ಮಾಡ್ತೀವಿ ಅಂತ ಅನ್ಕೊಂಡಿರ್ತಾರೆ. ವಿತ್ ಏಜ್ ಬೇಸಿಸ್ ಅಲ್ಲಿ ಡಿಗ್ರಿ ಮಾಡ್ಬೇಕಾದ್ರೆ ಏನಾಗುತ್ತೆ, ಅದು ಡಿಸ್ಟೆನ್ಸ್ ಎಜುಕೇಶನ್ ಆಗಿರುತ್ತೆ ಯೂಶಲಿ. ಸೊ ಅಂತದಕ್ಕೆ ಏನ್ ಮಾಡ್ತೀವಿ ನಾವು, ನಿಜ ಪ್ರೋತ್ಸಾಹ ಮಾಡಲ್ಲ. ಡಿಸ್ಟೆನ್ಸ್ ಎಜುಕೇಶನ್ ಏನಾಗುತ್ತೆ, ಒಂದು ಡಿಗ್ರಿ ಏನೋ ಸಿಕ್ಬಿಡ್ತು ಅನ್ಸುತ್ತೆ, ಕೆಲಸ ಸಿಗಲ್ಲ, ಎಲ್ಲ ಕಂಟ್ರೀಸ್ಗಳು ಅದನ್ನ ಅಕ್ಸೆಪ್ಟ್ ಮಾಡಲ್ಲ ಆ ಡಿಗ್ರಿನ. ನಾವ್ ಏನಂತ ಹೇಳ್ತೀವಿ, ಒಂದು ಲಿಜಿಟ್ ಡಿಗ್ರಿ ಮಾಡಿ. ಆ ಲಿಜಿಟ್ ಡಿಗ್ರಿ ಮಾಡಕ್ಕೆ 10+2 ಆಗಿರ್ಬೇಕು, ಇಲ್ಲ 10+3 ಆಗಿರ್ಬೇಕು. ಹಾಗಂದ್ರೆ ಮತ್ತೆ ನಾನು ಡಿಗ್ರಿ ಬಿಟ್ರೆ ಬೇರೆ ಯಾವ ಕೋರ್ಸು ಮಾಡಕ್ಕೆ ಆಗಲ್ಲ, ಆ ಥರ ಇಲ್ಲ. ನಮ್ದ್ರೊಳಗೆ ಏಜ್ ಇದು ಬೇಸಿಕ್ ಎಜುಕೇಶನ್ ಕ್ವಾಲಿಫಿಕೇಶನ್ ಅಂದ್ರೆ 10th ಅಂತ ಕನ್ಸಿಡರ್ ಮಾಡ್ಕೋಬಹುದು. 10th ಮಾಡಿದ್ರು ನಾನು ನಮ್ಗೆ ಅವಾಗಲೇ ಹೇಳ್ದಂಗೆ ಜಾಬ್ ಓರಿಯೆಂಟೆಡ್ ಕೋರ್ಸಸ್, ಕೆರಿಯರ್ ಓರಿಯೆಂಟೆಡ್ ಕೋರ್ಸಸ್ ನಮ್ಮ ಹತ್ರ ಇದೆ. ಈಗ ಕೆರಿಯರ್ ಓರಿಯೆಂಟೆಡ್ ಕೋರ್ಸಸ್ ಅಂದ್ರೆ ಅದು ಈಗ ಒಂದು ಡಿಗ್ರಿ 3 ವರ್ಷ ಅನ್ನೋ ತರ, ಕೆರಿಯರ್ ಓರಿಯೆಂಟೆಡ್ ಕೋರ್ಸು 2-2.5 ವರ್ಷ ತನಕ ನಮ್ಮ ಹತ್ರ ಇದೆ. ಸೊ ಅದರಿಂದನೂ ನಾವು ಡಿಗ್ರಿಗೆ ಯಾವ ಪ್ಲೇಸ್ಮೆಂಟ್ ಮಾಡ್ತೀವೋ ಅದೇ ಈಕ್ವಲ್ ಇಂಪಾರ್ಟೆನ್ಸ್ ಅಲ್ಲೇ ಇದಕ್ಕೂ ಪ್ಲೇಸ್ಮೆಂಟ್ ಮಾಡ್ತೀವಿ. ಅವಾಗಲೇ ನೀವು ಕೇಳ್ದಂಗೆ ಪ್ಲೇಸ್ಮೆಂಟ್ ಹೆಂಗ್ ನಡೆಯುತ್ತೆ ಅಂತ, ನಾನು ಅವಾಗಲೇ ಹೇಳ್ದಂಗೆ ಅರೀನಾ ನಮ್ದು ಎಷ್ಟು ದೊಡ್ಡ ಸಂಸ್ಥೆ ಅಂದ್ರೆ ನಾವು ಇದಕ್ಕೆ ಅಂತ ಡೆಡಿಕೇಟೆಡ್ ಪ್ಲೇಸ್ಮೆಂಟ್ ಟೀಮ್ ಇಟ್ಕೊಂಡಿದ್ವಿ. ನಾವ್ ಯಾತಿಗೆ 100% ಅಂತ ಓಪನ್ ಆಗಿ ಎಲ್ಲರ ಹತ್ರ ಹೇಳ್ತೀವಿ, ಬಿಕಾಸ್ ಅದಕ್ಕೆ ಅಂತಾನೆ. ಈಗ ನಮ್ದು ಹಳೆ ಕನ್ವರ್ಷನ್ ರೇಷಿಯೋ ತಗೊಂಡ್ರೆ 87% ಇದೆ ಲಾಸ್ಟ್ ಇಯರ್ ತನಕ ನಾವು ತಗೊಂಡ್ರು. ಈಗ ರೀಸೆಂಟ್ಲಿ 2018 ಅಲ್ಲಿ ಗವರ್ಮೆಂಟ್ ಆಫ್ ಇಂಡಿಯಾ ಹ್ಯಾಸ್ ಸರ್ಟಿಫೈಡ್ ಅಸ್ ಬ್ರ್ಯಾಂಡ್ ಆಫ್ ದಿ ಡೆಕೆಡ್. 10 ವರ್ಷದಿಂದ ವಿ ಆರ್ ನಂಬರ್ 1 ಅಟ್ ವಾಟ್ ವಿ ಆರ್ ಡೂಯಿಂಗ್. ಸೊ ಅದ್ರೊಳಗೆ ಏನಾಗುತ್ತೆ, ಪ್ಲೇಸ್ಮೆಂಟ್ಸ್ ನಾವು ಮಾಡ್ಲಿಲ್ಲ ಅಂದ್ರೆ ಪೀಪಲ್ ವಿಲ್ ನಾಟ್ ಚೆರಿಶ್ ದ ಬಿಸ್ನೆಸ್ ಯೂಶಲಿ. ಸೊ ಪ್ಲೇಸ್ಮೆಂಟ್ಸ್ಗೆ ಅಂತಾನೆ ನಮ್ದು ರೆಪ್ಯುಟೇಷನ್ ಇರೋದೇ ಅದು. ಯಾಕೆಂದ್ರೆ ಸಾಕಷ್ಟು ಕಲ್ಪನೆ ಇಟ್ಕೊಂಡು ಇದು ಮಾಡಿರ್ತಾರೆ. ದುಡ್ಡು ಒಂದೇ ಇನ್ವಾಲ್ವ್ಮೆಂಟ್ ಅಲ್ಲ, ಇದ್ರೊಳಗೆ ಇಷ್ಟು ಲಕ್ಷ ಹಾಕ್ತೀವಿ ಅಷ್ಟು ಲಕ್ಷ ಹಾಕ್ತೀವಿ ಅಂತಲ್ಲ. ಅದು ಸಿಗದೇ ಇರೋವಂಥದ್ದು ಏನಂದ್ರೆ ಟೈಮ್. 3 ವರ್ಷ ಹಾಕಿರ್ತೀರ, ವಾಪಸ್ ದುಡ್ಡು ಕೊಡ್ಬೋದು, ಟೈಮ್ ಕೊಡೋಕ್ಕಾಗಲ್ಲ. ನನಗೆ 3 years ವಾಪಸ್ ಕೊಡಿ ಅಂದ್ರೆ ಕೊಡೋಕ್ಕಾಗಲ್ಲ. ಸೊ ಟೈಮ್ ಇನ್ವಾಲ್ವ್ ಮಾಡ್ತಾ ಇರೋದ್ರಿಂದ ಡೆಫಿನೆಟ್ಲಿ ನಾವು ಅವ್ರಿಗೆ ಜಾಬ್ನ ಹೈ ಪ್ರಯಾರಿಟಿಲೇ ಅವ್ರಿಗೆ ರಿಕ್ವೈರ್ಮೆಂಟ್ ಅಂತ ತಿಳ್ಕೊಂಡಿರ್ತೀವಿ. ಆ ಕಾನ್ಫಿಡೆನ್ಸ್ ಮೇಲೆ ನಿಮ್ಗೆ ಹೇಳೋದು 3 months ಅಥವಾ 4 months ಕೋರ್ಸ್ ಮಾಡಿ ಸ್ಟಿಲ್ ನಾವು ನಿಮ್ಗೆ ಕೆಲಸ ಕೊಡಿಸ್ತೀವಿ ಅಂತ. ಸೊ ಇವಾಗ ನಾನು ಅನಿಮೇಷನ್ ಫೀಲ್ಡಲ್ಲಿ ನಾನೇನಾದರೂ ಮಾಡಬೇಕು ಅಂತ ಅನ್ನೋದಾದ್ರೆ ಇವಾಗ ಅದರ ಫೀಸ್ ಅಂತ ನೋಡೋದಾದ್ರೆ ತುಂಬಾ ಜಾಸ್ತಿ ಇರುತ್ತಾ ಅಥವಾ ಓಕೆ ಮ್ಯಾನೇಜ್ ಮಾಡ್ಬೋದು ಅನ್ನೋ ತರ ಇರುತ್ತಾ? ಫೀಸ್ ಆಕ್ಚುಲಿ ನಿಮ್ಗೆ ಅವಾಗಲೇ ನಾನು ಹೇಳ್ದಂಗೆನೆ ಇಟ್ ವೇರೀಸ್. ಈಗ ನೀವು 1 ತಿಂಗಳು ಕೋರ್ಸ್ ತಗೊಂಡ್ರೆ ವ್ಯತ್ಯಾಸ ಇರುತ್ತೆ. ಈಗ ನಿಮ್ಗೆ ಕಸ್ಟಮೈಸಬಲ್ ಪ್ಲಾನ್ಸ್ಗಳು ಬರುತ್ತೆ. ನಮ್ಮ ಹತ್ರ ನಾವು ಹೇಳ್ತಾ ಇರೋ ಡಿಗ್ರಿ ಕೋರ್ಸ್ಗೆ ಇದು ರೆಗ್ಯುಲರ್ ಡಿಗ್ರಿ ಸ್ಟ್ರೀಮ್ ಆಗಿರೋದ್ರಿಂದ ನಿಮಗೆ ಬ್ಯಾಂಕಿಂದ ಎಜುಕೇಶನ್ ಲೋನ್ ಕೂಡ ಸಿಗುತ್ತೆ. ನಿಮ್ಗೆ ಎಜುಕೇಶನ್ ಲೋನಿಂದ ಅಡ್ವಾಂಟೇಜ್ ಏನಾಗುತ್ತೆ, 3 ವರ್ಷ ಡಿಗ್ರಿ ನೀವು ಏನ್ ಮಾಡ್ತಾ ಇದ್ದೀರಾ, ಡೇ 1 ಇಂದ ಯು ವಿಲ್ ನಾಟ್ ಪೇ 1 single rupee. ನಿಮ್ದು ಏನೇ ಎಜುಕೇಶನ್ ಎಲ್ಲಾ ಕಂಪ್ಲೀಟ್ ಆಗಿ ಮುಗಿಸ್ಕೊಂಡಾದ್ಮೇಲೆ ನಿಮಗೆ ಕೆಲಸ ಸಿಕ್ಕಿದ್ಮೇಲೆ ನಿಮ್ಮ ಎಜುಕೇಶನ್ ಲೋನ ನೀವು ಕಟ್ಟಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಅಂಡ್ ನಮ್ಮ ಹತ್ರ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಏನಾಗುತ್ತೆ ಅಂದ್ರೆ ಈಗ ಇನಿಷಿಯಲಿ ಡೇ 1 ಇಂದಾನೆ ನಿಮ್ಗೆ ನಾವು ಪೇ ಮಾಡಕ್ ಸ್ಟಾರ್ಟ್ ಮಾಡಿ ಆ ಥರ ಇಲ್ಲ. EMI ಸ್ಕೀಮ್ಸ್ಗಳಿದೆ. ನಾವು ಯಾವುದೇ ನಿಮ್ಗೆ ಹೇಳಿದ್ರು 1 shot ಕಟ್ಟಿ ಅಂತಲ್ಲ, ನಿಮ್ಗೆ ಪ್ರತಿ ತಿಂಗಳು ಜಸ್ಟ್ ಕಾಲೇಜ್ಗೆ ಹೋದಂಗೆ ತಿಂಗಳ ಫೀಸ್ ಕಟ್ತಿರಲ್ಲ, ಸೇಮ್ ಅದೇ ಪ್ರೊಸೀಜರ್. ಆ ಫೈನಾನ್ಷಿಯಲ್ ಪ್ಲಾನ್ ವರಿ ಮಾಡಿ. ಪ್ರತಿಯೊಬ್ಬರಿಗೂ ಅವ್ರಿಗೆ ಆಗುವಂತ ಕಸ್ಟಮೈಸಬಲ್ ಫೈನಾನ್ಷಿಯಲ್ ಪ್ಲಾನ್ಸ್ ಇದೆ. ಒಬ್ಬೊಬ್ರದ್ದು ಒಂದೊಂಥರ ವೇರಿ ಆಗುತ್ತೆ. ಯುವರ್ ಫೈನಾನ್ಷಿಯಲ್ ಸ್ಟೇಟಸ್ ಮೇ ಬಿ ಡಿಫ್ರೆಂಟ್, ನನ್ನ ಫೈನಾನ್ಷಿಯಲ್ ಸ್ಟೇಟಸ್ ಡಿಫ್ರೆಂಟ್ ಇರ್ಬೋದು. ಬಟ್ ಹಾಗನ್ಬಿಟ್ಟು ನೀವು ಮಾಡ್ಬೋದು, ನಾನು ಮಾಡೋಂಗಿಲ್ಲ ಅಂತಿಲ್ಲ. ಪ್ರತಿಯೊಬ್ಬರಿಗೂ ಅವ್ರವ್ರಿಗೆ ಕಂಫರ್ಟಬಲ್ ಆಗೋ ಥರ ಫೈನಾನ್ಷಿಯಲ್ ಇದನ್ನ ಮಾಡ್ಕೊಡ್ತೀವಿ. ಫಾರ್ ಎಕ್ಸಾಂಪಲ್ ಇವಾಗ ಯಾವುದೋ ಒಂದು ಕೋರ್ಸ್ ತಗೊಳ್ತಾರೆ, ಅಲ್ಲಿ ಅವರು ಕ್ಲಿಯರ್ ಮಾಡ್ಕೊಳಕ್ ಆಗಿಲ್ಲ. ಸೊ ಆಗ್ಲೂ ಕೂಡ ಅವ್ರು ಅದರಿಂದ ಜೀವನ ಕಟ್ಕೊಳಕ್ ಆಗುತ್ತಾ? ಲೈಕ್ ಡೂ ದೇ ಸ್ಟಿಲ್ ಅರ್ನ್ ಮನಿ ಅಂತ? ಆನಿಮೇಷನ್ ಅಲ್ಲಿ ಫೇಲ್ ಆಗೋದೊಂದು ಬರಲ್ಲ. ಯಾತಿಕ್ಕೆ ಅಂದ್ರೆ ಆನಿಮೇಷನ್ ಅಲ್ಲಿ ಪ್ರತಿಯೊಂದು ನಡೆಯೋದು ಪ್ರಾಕ್ಟಿಕಲ್. ಸೊ ಹಿಂದಿನ ದಿನದ ಪಾಠ ಅರ್ಥ ಆಗದೆ ಮುಂದಿನ ದಿನ ಪಾಠಕ್ಕೆ ಹೋಗಕ್ಕಾಗಲ್ಲ. ಈಗ ಬೇಸಿಕ್ ಲೆವೆಲ್ ತಗೋಣ ಆನಿಮೇಷನ್ ಅಂದ್ರೆ. ಈಗ ಡ್ರಾಯಿಂಗು ಅಂತ ಎಷ್ಟೊಂದ್ ಜನದ ಕಾನ್ಸೆಪ್ಟ್, ಗೊಂಬೆ ಮಾಡ್ತೀವಿ ಮತ್ತೆ ಡ್ರಾಯಿಂಗ್ ಮಾಡ್ತೀವಿ ಅಂತ ನಾನು ತುಂಬಾ ಜನ ಹೇಳಿದ್ ಕೇಳಿರೋದ್ರಿಂದ ಆನಿಮೇಷನ್ ಅಂದ ತಕ್ಷಣ. ಸೊ ಆನಿಮೇಷನ್ ಡ್ರಾಯಿಂಗ್ ಅಂತಾನೆ ಕಾನ್ಸೆಪ್ಟ್ ತಗೋಣ. ನೆಕ್ಸ್ಟ್ ಡೇ ಪೇಂಟಿಂಗ್ ಕ್ಲಾಸ್ ಅಟೆಂಡ್ ಮಾಡಬೇಕು ಅಂದ್ರೆ ಹಿಂದಿನ ದಿನ ಡ್ರಾಯಿಂಗ್ ಬರ್ದಿರ್ಬೇಕು. ಡ್ರಾಯಿಂಗೇ ಬರೆದು ಯಾವ್ದ್ರ ಮೇಲೆ ಪೇಂಟ್ ಮಾಡ್ತಾರೆ. ಸೊ ಅದೇ ತರ ಒಂದಕ್ಕೊಂದು ಇಂಟರ್ಲಿಂಕ್ ಆಗಿರುತ್ತೆ. ಇದ್ರೊಳಗೆ ಏನಾಗುತ್ತೆ ಅಂದ್ರೆ ಆನಿಮೇಷನ್ ಅಲ್ಲಿ ಪ್ರಾಕ್ಟಿಕಲ್ ಇರೋದ್ರಿಂದ, ಈಗ ನಿಮ್ಗೆ ನಿಮ್ ಕಾಲೇಜ್ ಡೇಸ್ ಅಲ್ಲಿ ಓದ್ಬೇಕಾದ್ರೆ ಈ ಪರ್ಟಿಕ್ಯುಲರ್ ಸಬ್ಜೆಕ್ಟ್ ಅಲ್ಲಿ ಈ ಫಸ್ಟ್ ಚಾಪ್ಟರ್ ಅಲ್ಲಿ ಯಾವ್ದಿತ್ತು ಯಾರಿಗೂ ನಾಪ್ಕ ಇರಲ್ಲ, ಯಾಕಂದ್ರೆ ಅದನ್ನ ಓದಿರ್ತೀರ.
ಅದೇ ನೀವೀಗ 10 ವರ್ಷ ಆಗ್ಲಿ 15 ವರ್ಷ ಆಗ್ಲಿ ಮುಂಗಾರು ಮಳೆ ಕತೆ ಹೇಳಿ ಅಂದ್ರೆ ಹೇಳ್ತಾರೆ. ಯಾಕೆಂದ್ರೆ ಪಿಕ್ಚರ್ ಅಲ್ಲಿ ನಾವ್ ಯಾವ್ದನ್ನ ನೋಡಿರ್ತೀವಿ ಅದನ್ನ ಯಾವಾಗ್ಲೂ ಮೆಮೊರೈಸ್ ಮಾಡಿರ್ತೀವಿ ಅಂತ. ಅದೇ ತರಾನೇ ನಾವ್ ಯಾವ್ದು ಪ್ರಾಕ್ಟಿಕಲ್ ಅಪ್ರೋಚ್ ಮಾಡ್ತೀವಿ ಮರಿಯಲ್ಲ. ಈಗ ನೀವೊಂದು 4 ವರ್ಷ ಗಾಡಿ ಓಡಿಸ್ಲಿಲ್ಲ ಅಂದ್ರೆ ಮರ್ತ್ ಬಿಡ್ತೀರಾ ಅಂತಲ್ಲ, ಟಚ್ ಹೋಗಿರುತ್ತೆ. ಪ್ರಾಬ್ಲಿ 1 ಕಿಲೋಮೀಟರ್ 2 ಕಿಲೋಮೀಟರ್ ಓಡಿದ ತಕ್ಷಣ ವಿಲ್ ಹ್ಯಾವ್ ದಟ್ ಗ್ರಿಪ್ ಬ್ಯಾಕ್. ಸೊ ಈ ಸ್ವಲ್ಪ ಫಿನಾನ್ಷಿಯಲಿ ಸ್ಟೇಬಲ್ ಇಲ್ಲದೆ ಇರೋರು ಅವರು ಕೂಡ ನಾವು ಇಲ್ಲ ಈ ಫೀಲ್ಡಲ್ಲಿ ಮುಂದೆ ಬಂದು ನಾವೇನಾದ್ರೂ ಒಂದು ಸಾಧನೆ ಮಾಡಬೇಕು ಅಂತ ಮನ್ಸಿರೋರ್ಗೆ ನಿಮ್ಮ ಅರೇನಾ ಇನ್ಸ್ಟಿಟ್ಯೂಟಲ್ಲಿ ಯಾವ ಥರ ಆದಂಥ ಒಂದು ಫೆಸಿಲಿಟೀಸ್ನ ಕೊಡ್ತೀರಾ ಅಂತ? ನಮ್ಮ ಹತ್ರ ನಾರ್ತ್ ಇಂಡಿಯನ್ ಇಂದಾನು ಬರೋದು ತುಂಬಾ ಜನ ಇದಾರೆ. ಈಗ ಫಾರ್ ಅನ್ ಎಕ್ಸಾಂಪಲ್ ರೀಸೆಂಟ್ಲಿ ನಾವು 10 ರಿಂದ 11 ಜನ ಈಗ ಕೋಲ್ಕತ್ತಾ ಇಂದ ಬಂದು ಇಲ್ಲಿ ಮಾಡ್ತಾರೆ. ನಾವು ಬರೋರ್ಗೆ PG ಫೆಸಿಲಿಟಿ ಇಂದ ಹಿಡಿದು ಫುಡ್ ಗೆ ಅರೇಂಜ್ ಮಾಡೋದಕ್ಕೆ ಅಂತ ಅಂಡ್ ಆಲ್ ದ PGs ಮತ್ತೆ ಹಾಸ್ಟೆಲ್ಸ್ ಗಳು ನಾವು ಯಾವ್ದು ಟೈ ಅಪ್ ಆಗಿದೀವಿ, ಇಟ್ ವಿಲ್ ಬಿ ರಿಟ್ ಇನ್ ದ ರೇಡಿಯಸ್ ಆಫ್ 500 meters, ಅರ್ಧ ಕಿಲೋಮೀಟರ್ಗೆ. ಯಾಕೆಂದ್ರೆ ಅವ್ರಿಗೆ ನಾಳೆ ಕಾಲೇಜ್ ಮುಗಿಸ್ಕೊಂಡ್ ಬಂದ್ರು ವಾಕಬಲ್ ಡಿಸ್ಟೆನ್ಸ್ ಇರಬೇಕು, ಅರ್ಧ ಕಿಲೋಮೀಟರ್ ನಡಿಬಹುದು ಈಗಿನ ಕಾಲ. ಸೊ ವಾಕಬಲ್ ಡಿಸ್ಟೆನ್ಸ್ ಅಲ್ಲೇ ನಾವು ಪ್ರತಿಯೊಂದು ಫೆಸಿಲಿಟಿ ಕೊಡ್ತೀವಿ. ನಾವು ನಮ್ಮ ಇನ್ಫ್ರಾಸ್ಟ್ರಕ್ಚರ್ ಅಲ್ಲಿ ಏನ್ ಮಾಡಿದೀವಿ ಅಂದ್ರೆ ವಿ ಆರ್ ದಿ ಓನ್ಲಿ ಸೆಂಟರ್ ಇನ್ ಎಂಟೈರ್ ಇಂಡಿಯಾ ಮೋಷನ್ ಕ್ಯಾಪ್ಚರ್ ಟೆಕ್ನಾಲಜಿನ ನಮ್ಮ ಸ್ಟುಡಿಯೋದಲ್ಲಿ ಕೊಡ್ತಾ ಇರೋದು. ಅಂಡ್ ಈ ಆಕ್ಸೆಸಬಲ್ ಏನೇನಿದೆ ನಾವು ಇನ್ಫ್ರಾಸ್ಟ್ರಕ್ಚರ್ ಅಲ್ಲಿ ಅವ್ರಿಗೆ ಸಪ್ರೇಟ್ ಆಗಿ ಮಾಡ್ತಾ ಇರೋದು, ಇದು ಯಾವ್ದಕ್ಕೂ ವಿ ಡೋಂಟ್ ಚಾರ್ಜ್ ಎಕ್ಸ್ಟ್ರಾ. ಈಗ ನೀವೇ ಒಂದು ಮನೆ ಕಟ್ಸ್ಬೇಕು, ಡಿಸೈನ್ ಮಾಡ್ತಾ ಇದೀರಾ ಅಂತ, ಎಷ್ಟ್ ದಿನ ಈಗ ಮೊದ್ಲಾದ್ರೆ ಮೇಸ್ತ್ರಿ ಹತ್ರ ಹೋಗ್ತೀನಿ ಅಂತಂದ್ರು, ಈಗ ಸಿವಿಲ್ ಇಂಜಿನಿಯರ್ ಬಂದಿದ್ದಾರೆ. ಎಷ್ಟ್ ಜನ ಈಗ ಹೋಗ್ಬಿಟ್ಟು ಬರೀ ಪೇಪರ್ ಅಲ್ಲಿ ಪ್ಲಾನ್ ಬರ್ಸ್ಕೊಂಡ್ ಬರ್ತಾರೆ. ಸೊ ಈಗೇನಂದ್ರೆ ಇನ್ನೊಂದು ಹಾಕೋ ದುಡ್ಡು ಜೊತೆ ಇನ್ನೊಂದು 500 ರೂಪಾಯಿ ಜಾಸ್ತಿ ಆಗಿದೆ, ಯು ಕ್ಯಾನ್ ಗೆಟ್ ಅ 3D ಎಲಿವೇಶನ್. ದ ಡೇ 1 ಇಂದ ನಿಮ್ಮ ಮನೆ ಹೇಗ್ ಕಾಣಿಸುತ್ತೆ ಅಂತ, ಮನೆ ಕಟ್ಟೋದ್ ಪ್ರತಿಯೊಬ್ಬರಿಗೂ ಕನ್ಸೆ, ನಿಮ್ಮ ಕನ್ಸಿನ ಮನೆ ಹೇಗ್ ಕಾಣಿಸುತ್ತೆ ಅಂತ ಡೇ 1 ಇಂದ ಗೊತ್ತಾಗುತ್ತೆ. ಚೂರ್ ಎಕ್ಸ್ಟ್ರಾ ಹಾಕಿದ್ವಿ ಅಂತ ವರ್ಚುವಲ್ ರಿಯಾಲಿಟಿ, ನಿಮ್ಮ ಮನೆ ಒಳಗಡೆ ನೀವೇ ಮೊದಲನೇ ದಿನನೇ ನಡ್ಕೊಂಡು ಓಡಾಡ್ಬೋದು. ಹೇಗೆ ಕಾಣಿಸುತ್ತೆ, ನಂಗೆ ಈ ಇಂಟೀರಿಯರ್ ಬೇಕು, ನಂಗೆ ಈ ಥರ ಸೋಫಾ ಸೆಟ್ ಬೇಕು, ಯು ಕ್ಯಾನ್ ಸ್ಟಾರ್ಟ್ ಡಿಸೈನಿಂಗ್. ಇದ್ರೊಳಗೆ ಏನಾಗುತ್ತೆ, ಒಂದು ಮನೆ ಕಟ್ಟಕ್ಕೆ 10 ತಿಂಗಳು ಬೇಕಾ, 10 ತಿಂಗಳಕ್ಕಿಂತ ಮುಂಚೆಯಿಂದನೇ ಮನೆಯೊಳಗೆ ಏನೇನು ಇರಬೇಕು ಏನೇನು ಇರಬಾರ್ದು ಅಂತಾನು ಪ್ಲಾನ್ ಮಾಡ್ಕೊಂಡು ಹೋಗ್ಬೋದು ಸೈಮಲ್ಟೇನಿಯಸ್ಲಿ. ಸೊ ನಿಮ್ಮ ಕಡೆ ವೇ ಆಫ್ ಲರ್ನಿಂಗ್ ಅಂತ ಬಂದಾಗ ಅಥವಾ ವೇ ಆಫ್ ಟೀಚಿಂಗ್ ಅಂತ ಬಂದಾಗ ಯಾವ ತರ ನಡೆಯುತ್ತೆ ನಿಮ್ಮ ಇನ್ಸ್ಟಿಟ್ಯೂಟ್ ಅಲ್ಲಿ ಅಂತ? ನಮ್ಮಲ್ಲಿ ನಾವೇನ್ ಹೇಳಿದೀನಿ, ಆಸ್ ಅರೀನಾ ಇಸ್ ಅ ಬ್ರ್ಯಾಂಡ್, ನಾನು ನಿಮ್ಗೆ ಹೇಳ್ದಂಗೆ ಆಸ್ ಅರೀನಾ ಇಸ್ ಅ ಬ್ರ್ಯಾಂಡ್ ನಮ್ಮ ಹತ್ರ 2 ಲೆವೆಲ್ ಆಫ್ ಟೆಸ್ಟಿಂಗ್ ಮಾಡ್ತೀವಿ. ನಮ್ಮ ಹತ್ರ ಪ್ರೊಫೆಷನಲ್ ಫ್ಯಾಕಲ್ಟೀಸ್ಗಳು ಯಾರು ಟೀಚಿಂಗ್ ಫ್ಯಾಕಲ್ಟೀಸ್ ಆಗಿರ್ತಾರೆ, ಟೀಚಿಂಗ್ ಸ್ಟಾಫ್ ಆಗಿರ್ತಾರೆ, ಅವರು ಒಂದು ಆಪ್ಟೆಕ್ ಸರ್ಟಿಫೈಡ್ ಎಕ್ಸಾಮ್ ತಗೋಬೇಕು. ಅದ್ರೊಳಗಡೆ 100ಕ್ಕೆ 85 ಮೇಲೆ ತಗೊಂಡ್ರೆ ಮಾತ್ರ ಹಿ ಇಸ್ ಅ ಫ್ಯಾಕಲ್ಟಿ. ಸೊ ಡಿಸ್ಟಿಂಕ್ಷನ್ ತಗೋಬೇಕು. ಅದಾದ್ಮೇಲೆ ನಾವು ಇನ್ನೊಂದು ಏನ್ ಮಾಡ್ತಾ ಇದೀವಿ ಅಂದ್ರೆ, ನ್ಯಾಷನಲ್ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಇಂದ ನಾವೀಗ ಅವ್ರಿಗೆ ಸರ್ಟಿಫಿಕೇಟ್ ಕೊಡ್ತೀವಿ. ಏನಕ್ಕೆ? ಫಸ್ಟ್ ನಾವು NSDC ಸರ್ಟಿಫಿಕೇಟ್ ಸೆಂಟರ್ ಆಗಿರ್ಬೇಕು. ಅದಾಗಕ್ಕೆ ನಮ್ದು ಎಲ್ಲಾ ಫ್ಯಾಕಲ್ಟೀಸ್ಗಳು NSDC ಎಕ್ಸಾಮ್ ಬರೆದಿರ್ಬೇಕು. ಸೊ ಯಾರ್ಯಾರು ಫ್ಯಾಕಲ್ಟೀಸ್ಗಳನ್ನ ಕ್ಲಿಯರ್ ಮಾಡಿಯಾರೆ ಅವ್ರು ಮಾತ್ರ ಅದ್ರ ಮೇಲೆ ಪಾಠ ತಗೊಳಕ್ ಸಾಧ್ಯ. ಸೊ ಆಪ್ಟೆಕ್ ಇಂದ ಒಂದು ಎಕ್ಸಾಮ್ ಬರ್ದಿರ್ತಾರೆ, NSDC ಇಂದ ಒಂದು ಎಕ್ಸಾಮ್ ಬರ್ದಿರ್ತಾರೆ, ವಿಚ್ ಇಸ್ ಫ್ರಮ್ ದಿ ಸೆಂಟ್ರಲ್ ಗವರ್ಮೆಂಟ್. ಸೊ ಅದೆರಡು ಆದ್ಮೇಲೆ ದೆನ್ ದೇ ವಿಲ್ ಬಿ ಕೇಪಬಲ್ ಎನಫ್ ಟು ಟೇಕ್ ಅ ಕ್ಲಾಸ್. ಸೊ 2 ರೌಂಡ್ ಆಫ್ ವೆರಿಫಿಕೇಶನ್ ಇರುತ್ತೆ. ಎಸ್, ಥ್ಯಾಂಕ್ ಯು ಸೋ ಮಚ್ ಪ್ರಜ್ವಲ್ ಅವರ ಅನಿಮೇಷನ್ ಕುರಿತಾಗಿ ಸಾಕಷ್ಟು ನಮಗೆ ಗೊತ್ತಿಲ್ಲದೆ ಇರೋ ಮಾಹಿತಿನ ತಿಳಿಸ್ಕೊಟ್ಟಿದ್ದಕ್ಕೆ ಮತ್ತೆ ನಿಮಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಕೂಡ ಹೇಳ್ತಾ, ಎಸ್ ವೀಕ್ಷಕರೇ ನೋಡ್ತಿದ್ರಿ ಅಲ್ವಾ, ಅನಿಮೇಷನ್ ಕುರಿತಾಗಿ ನಮಗೆ ಪ್ರಜ್ವಲ್ ಅವರು ಸಾಕಷ್ಟು ಮಾಹಿತಿನ ಕೂಡ ನೀಡ್ತಾ ಇದ್ರು. ಸೊ ನೀವು ಕೂಡ ಈ ಅನಿಮೇಷನ್ ಫೀಲ್ಡಲ್ಲಿ ನಿಮ್ಮ ಕೆರಿಯರ್ನ ಸೆಟ್ ಮಾಡ್ಕೊಬೇಕು ಅಂತ ಯೋಚನೆ ಮಾಡ್ತಿದ್ರೆ ಖಂಡಿತವಾಗ್ಲೂ ತಡ ಮಾಡದೆ ಅರೇನಾ ಇನ್ಸ್ಟಿಟ್ಯೂಟ್ಗೆ ಹೋಗಿ ನಿಮ್ಮ ಕೆರಿಯರ್ನ ಅನಿಮೇಷನ್ ಫೀಲ್ಡಲ್ಲಿ ಸೆಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ಸಂಚಿಕೆಯಲ್ಲಿ ನಾನು ನಿಮ್ಮ ಮುಂದೆ ಸಿಗೋವರೆಗೂ ನಮಸ್ಕಾರ. ಅರೇನಾ ಅನಿಮೇಷನ್ ಬನಶಂಕರಿ, ಡಿಗ್ರಿ ಇನ್ ಫಿಲ್ಮ್ ಮೇಕಿಂಗ್ ಅಂಡ್ ಡಿಗ್ರಿ ಇನ್ ಫಿಲ್ಮ್ ಗೇಮಿಂಗ್ ಹಾಗೂ ಗ್ರಾಫಿಕ್ಸ್ VFX ಕಲಿಯಲು ಆಸಕ್ತಿಯುಳ್ಳವರಿಗೆ ನಿಮ್ಮಲ್ಲಿರುವ ಸಂದೇಹ ತೀರಿಸಿ ನಿಮ್ಮ ಗುರಿ ಮುಟ್ಟಲು ಸಹಕರಿಸಲಿದ್ದಾರೆ ಅರೇನಾ ಅನಿಮೇಷನ್ ನ ಡೈರೆಕ್ಟರ್ ಆದ ಪ್ರಜ್ವಲ್ ರವರು. ಅರೇನಾ ಅನಿಮೇಷನ್ ಬನಶಂಕರಿ